Hello everyone, welcome to Business Studies class 11 or first PU. Today we will discuss about Joint Hindu Family Business. Second chapter, Forms of Business Organization chapter. The topic is Joint Hindu Family Business. ಇವತ್ತು ನಾವೇನು ಮಾಡೋಣ, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರಿನ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಟಾಪಿಕನ್ನು ತೆಗೆದುಕೊಳ್ತಾ ಹೋಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಈಸ್ ಅ ಸ್ಪೆಸಿಫಿಕ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಫೌಂಡ್ ಓನ್ಲಿ ಇನ್ ಇಂಡಿಯಾ. It is one of the oldest form of business organization in the country. It refers to form of organization wherein the business is owned and carried on by members of a Hindu undivided family. It is governed by the Hindu law. The basis of a membership in the business, the birth in a particular family, and 3 successive generations can be member in the business. So joint Hindu family business is a form of business organization and it is a oldest form of business organization. ಏನಾಗಿದೆ, ಇದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅನ್ನೋದು ಅವಿಭಕ್ತ ಕುಟುಂಬದ ಒಂದು ಸಂಘಟನೆ, ವ್ಯವಹಾರ ಸಂಘಟನೆ ಅನ್ನೋದು ಏನಾಗಿದೆ, ಹಿಂದಿನಿಂದ ಬಂದಿರುವಂಥದ್ದು. ಇದು ಇಂಡಿಯಾದಲ್ಲಿ ಮಾತ್ರ ಹೆಚ್ಚಿಗೆ ಕಾಣ್ತಾ ಇರುವಂಥದ್ದು. ಸೊ ಓಲ್ಡೆಸ್ಟ್ ಫಾರ್ಮ್ ಆಫ್, ಬೇರೆ ಕಡೆಯಲ್ಲೂ ಕಾಣಿಸಲ್ಲ. ಸೊ ಇದೇನಾಗಿದೆ, ಹಿಂದೂ ಒಂದು ಲಾನ ಪ್ರಕಾರ, ಆ್ಯಕ್ಟಿನ ಪ್ರಕಾರ ಜಾರಿಗೆ ಬಂದಿರುವಂಥದ್ದು. ಸೊ ಮೆಂಬರ್ಶಿಪ್ ಏನಾಗುತ್ತೆ ಅಂತ ಜನರೇಷನ್ ಬೇಸ್ ಮೇಲೆ, ಅಂದರೆ ಆನುವಂಶಿಕವಾಗಿ ಬರುವಂಥದ್ದು. ಫ್ಯಾಮಿಲಿಯಲ್ಲಿ 3 ಸಕ್ಸಸಿವ್ ಜನರೇಷನ್ಸ್ ಕ್ಯಾನ್ ಬಿ ಮೆಂಬರ್ಸ್ ಇನ್ ದ ಬಿಸ್ನೆಸ್. ಇಲ್ಲೇನಾಗುತ್ತೆ, ಆ ಒಂದು 3 ತಲೆಮಾರಿನ ಜನ್ರೇಷನ್ ಅವರು ಈ ಒಂದು ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. The business is controlled by the head of the family, who is the eldest member, is called Karta. All members have equal ownership right over the property of an ancestor and they are known as co-partners. ಏನಾಗುತ್ತೆ, ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿಯಲ್ಲಿ ಮುಖ್ಯಸ್ಥನಿಗೆ, ಹಿರಿಯ ಮುಖ್ಯಸ್ಥನಿಗೆ ಕರ್ತ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿರುವಂತಹ ಎಲ್ಲ ಪಾಲುದಾರರು ಈಕ್ವಲ್ ರೈಟ್ಸ್ಗಳನ್ನು ಹೊಂದಿರ್ತಾರೆ. ಸೊ ಅವರಿಗೆ ಪ್ರಾಪರ್ಟಿ, ಆನುವಂಶಿಕವಾಗಿ ಬಂದಂತಹ ಪ್ರಾಪರ್ಟಿಗಳ ಮೇಲೆ ಈ ಒಂದು ಹಿಡಿತಾ ಇರುತ್ತೆ. ಹಾಗೆ ಆ ಒಂದು ಎಲ್ಲ ಪಾರ್ಟ್ನರ್ಸು ಕೂಡ ಈಕ್ವಲ್ ಆಗಿ ಇರುವಂಥದ್ದು. ಅವರು ಏನಾಗುತ್ತೆ, ಮನೆಗೆ ಆ ಒಂದು ಜನ್ರೇಷನ್ಗೆ, ತಲೆಮಾರಿನಿಗೆ ಬಂದಂತಹ ಒಂದು ಮಕ್ಕಳಾಗಿದ್ದರೆ ಮಾತ್ರ ಜಾಯಿಂಟ್ ಹಿಂದೂ ಫ್ಯಾಮಿಲಿಯಲ್ಲಿ ಮೆಂಬರ್ ಆಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ದೆನ್ ಸಮ್ ಆಫ್ ಫೀಚರ್ಸ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಫಸ್ಟ್ ಒನ್ ಈಸ್ ಫಾರ್ಮೇಷನ್. For a joint Hindu family business, there should be at least 2 members in the family and ancestral property to be inherited by them. The business does not require any agreement. Membership is by birth. It is governed by the Hindu Succession Act 1956. ಸೊ ಇಲ್ಲೇನಾಗುತ್ತೆ, ಫಾರ್ಮೇಷನ್ ಮೀನ್ಸ್ ಸ್ಥಾಪನೆ. ಸೊ ಸ್ಥಾಪನೆ ಹೇಗಾಗುತ್ತೆ ಅಂತಂದರೆ, 3 ಅಟ್ಲೀಸ್ಟ್ 2 ತಲೆಮಾರಿನವರು ಜನರು ಇದ್ದರೆ ಈ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಇದೇನಾಗುತ್ತಂದರೆ, ಆನುವಂಶಿಕವಾಗಿ ಬಂದಂಥ ಪ್ರಾಪರ್ಟಿಗಳ, ಆಸ್ತಿಗಳ ಆಧಾರದ ಮೇಲೆ ಈ ಬಿಸ್ನೆಸ್ಸನ್ನು ಆರಂಭ ಮಾಡುವಂಥದ್ದು. ಹಾಗೆ ಇದಕ್ಕೆ ಸಪ್ರೇಟಾಗಿ ಅಗ್ರಿಮೆಂಟಿನ ಅವಶ್ಯಕತೆ ಇರುವುದಿಲ್ಲ. ಇದೇನಾಗುತ್ತೆ, ಜಾಯಿಂಟ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956ನ ಅಡಿಯಲ್ಲಿ ಇದು ಬರುತ್ತೆ. ಸೊ ಹಾಗಾಗಿ ಸಪ್ರೇಟ್ ಆದ ಅಗ್ರಿಮೆಂಟಿನ ಅವಶ್ಯಕತೆ ಇಲ್ಲ ಸ್ಥಾಪನೆ ಮಾಡಬೇಕಾದ್ರೆ. ದೆನ್ ಲಯಬಿಲಿಟಿ of all members except the Karta is limited to their share of a co-partner's property of a business. The Karta, however, has unlimited liability. So Karta is the head of the family, so as well as he taken all responsibility. ಏನಾಗುತ್ತೆ, ಕರ್ತಾನು ಅನ್ನೋನು ಮುಖ್ಯಸ್ಥನಾಗಿರ್ತಾನೆ ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿಯಲ್ಲಿ. ಸೊ ಹಾಗಾಗಿ ಇವನೇನು ಮಾಡ್ತಾನೆ, ಸಂಪೂರ್ಣ ಜವಾಬ್ದಾರಿಗಳನ್ನು, ಲಯಾಬಿಲಿಟಿಗಳನ್ನು ಏನು ಮಾಡ್ತಾನೆ, ನಿರ್ವಹಣೆಯನ್ನು ಮಾಡ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ಅವನಿಗೆ ಸಂಬಂಧಪಟ್ಟಿದ್ದು ಉಳಿದವರು ಆಸ್ತಿಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಪಾಲ್ದಾರಿಕೆ ಇದ್ದರೂ ಕೂಡ ಲಯಾಬಿಲಿಟಿಯಲ್ಲಿ ಮಾತ್ರ, ಹೊಣೆಗಾರಿಕೆಯಲ್ಲಿ ಇರುವುದಿಲ್ಲ. ಸೊ ಇವನದೇ ಪೂರ್ತಿ ಜವಾಬ್ದಾರಿ ಆಗಿರುತ್ತೆ. ದೆನ್ ಥರ್ಡ್ ಒನ್ ಇಸ್ ಕಂಟ್ರೋಲ್. The control of the family business lies with the Karta. He takes all decision and is authorized to manage the business.
is the decisions are binding on the other member. ಸೊ ಕಂಟ್ರೋಲ್ಡ್ ಏನಾಗುತ್ತೆ ಅಂತಂದರೆ ಇಡೀ ಒಂದು ಫ್ಯಾಮಿಲಿಯ ಕಂಟ್ರೋಲ್ ಮಾಡೋದು, ಆ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡೋದು ಕರ್ತನಾಗಿರೋ ಕಾರಣದಿಂದ ಅವನೇ ಎಲ್ಲ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾನೆ. ಸೊ ಹಾಗಾಗಿ ಅವನ ಡಿಸಿಷನ್ಗಳಿಗೆ ಉಳಿದವರೆಲ್ಲೂ ಕೂಡ ಬದ್ಧರಾಗಿ ಇರಬೇಕಾಗತ್ತೆ. ದೆನ್ ಕಂಟಿನ್ಯೂಟಿ. ಸೊ ಕಂಟಿನ್ಯೂಟಿ, ದ ಬಿಸ್ನೆಸ್ ಕಂಟಿನ್ಯೂಸ್ ಈವನ್ ಆಫ್ಟರ್ ದ ಡೆತ್ ಆಫ್ ಅ ಕರ್ತ as the next eldest member take up the position of the karta, leaving the business stable. The business can, however, be terminated with the mutual consent of the members. ಸೊ ಕಂಟಿನ್ಯೂಟಿ ಇನ್ನೇನಾಗುತ್ತೆ, ಒಂದು ವೇಳೆ ಕರ್ತನಿಗೆ ಏನಾದರೂ ಆಯ್ತಪ್ಪ ಅಂತಂದರೆ ಅವರ ನೆಕ್ಸ್ಟ್ ಜನ್ರೇಷನ್ ಅವರು ಬಂದು ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬಿಸ್ನೆಸ್ ಏನಾಗುತ್ತೆ, ಮುಂದುವರಿಯುತ್ತೆ. ಸೊ ನಿಲ್ಲೋದಿಲ್ಲ. ಒಂದು ವೇಳೆ ನಿಲ್ಲಬೇಕು ಅಂತಿದ್ರೆ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಬಂದು ಆಮೇಲೆ ಈ ಒಂದು ಬಿಸ್ನೆಸ್ಸನ್ನು ಸ್ಟಾಪ್ ಮಾಡುವಂಥದ್ದು, ಹೊರತಾಗಿ ಯಾರಿಗಾರು ಒಬ್ರಿಗೆ ಏನಾದ್ರು ಆಯ್ತಪ್ಪ ಅಂತಂದರೂ ಕೂಡ ಬಿಸ್ನೆಸ್ಸು ನಿಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮುಂದುವರಿತದೆ. The business can, however, to be terminated with the mutual consent of the members. ಸೊ ಮ್ಯೂಚುವಲ್ ಕನ್ಸೆಂಟಿಂದ ಬೇಕಾದ್ರೆ ಟರ್ಮಿನೇಟ್ ಮಾಡ್ಬೋದು ಅಂತ. Then minor members. The inclusion of an individual into the business occurs due to the birth in a Hindu undivided family. Hence, minor can be also member of the business. ಸೊ ಮಗು ಹುಟ್ಟಿದ ತಕ್ಷಣ ಒಂದು ವೇಳೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಇದ್ದರೆ ಅದರ ಮೆಂಬರ್ ಆಗ್ತಾನೆ. ಯಾಕಂತಂದರೆ ಇದು ಒಂದು ಫ್ಯಾಮಿಲಿಯ ಬಿಸ್ನೆಸ್ ಆಗಿರೋದ್ರಿಂದ ಇಲ್ಲಿ ಪಾರ್ಟ್ನರ್ಶಿಪ್ ಏನಾಗ್ತದೆ, ಆ ಒಂದು ಫ್ಯಾಮಿಲಿ ಮೆಂಬರಿಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಅವನು ಇಂತಿಷ್ಟು ವರ್ಷ ಆಗಬೇಕು ಅಂತಿಲ್ಲ, ಅವನು ಹುಟ್ಟಿದ ತಕ್ಷಣ ಈ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಿಗೆ ಅವನು ಮೆಂಬರ್ ಆಗಿ ಕನ್ಸಿಡರ್ ಆಗ್ತಾನೆ. ಸೊ ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ಅ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್: ಫಾರ್ಮೇಷನ್, liability, control, continuity, minor members. So joint Hindu family business, the controlled and controlled by the head of the families, who is called as the eldest person, is called as a karta. ಸೊ ಇದೇನಾಗುತ್ತೆ, ಜಾಯಿಂಟ್ ಹಿಂದೂ ಆ್ಯಕ್ಟನ ಪ್ರಕಾರ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸನ್ನು ಮಾಡುವಂಥದ್ದು. ಇಲ್ಲಿ 2 ಕನಿಷ್ಠ ಜನ್ರೇಷನ್ ಅವರು ಇರಬೇಕು. 3 ಜನ್ರೇಷನನ್ನು ಆಧಾರದ ಮೇಲೆ ಈ ಒಂದು ಬಿಸ್ನೆಸ್ ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಥಾಪನೆ ಈಸಿ ಇರ್ಬೋದು, ಲಯಬಿಲಿಟಿಗಳು ನಿಭಾಯಿಸೋನು ಕರ್ತಾಗಿರ್ತಾನೆ, ಕಂಟ್ರೋಲ್ ಮಾಡೋದು ಕೂಡ ಕರ್ತಾನೆ ಆಗಿರ್ತಾನೆ, ಕಂಟಿನ್ಯೂಟಿ ನಡೆಯುತ್ತೆ. ಸೊ ಮೈನರ್ ಮೆಂಬರ್ಸ್ಗೆ ಹೆಚ್ಚಿನ ಅವಕಾಶ ಒಂದು ಇರುತ್ತೆ. ಸೊ ದೀಸ್ ಆರ್ ಆಲ್ ಫೀಚರ್ಸ್ ಆಫ್ joint Hindu family. I hope today class you will understand. If you like this video, please like, share and as well as subscribe. Thank you for watching.